ಮತ್ತೊಮ್ಮೆ ನಿಮಗಾಗಿ ಮೀಶೋ ಇಂದ ಕುರ್ತಿ ಮತ್ತೆ ಟಾಪ್ಸ್ ತರಿಸಿದ್ದೀನಿ. ಇದರಲ್ಲಿ ಬೋನಸ್ ಅನ್ನೋ ತರ 2 ಜೀನ್ಸ್ನು ಕೂಡ ತರಿಸಿದ್ದೀನಿ. ತಡ ಮಾಡ್ತೀನಿ, ಬೇಗ ಬೇಗ ನೋಡೋಣ. 213 ರೂಪಾಯಿಂದ ಸ್ಟಾರ್ಟ್ ಆಗ್ತಿರೋ ಹಾಲ್. ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ರೆ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಕುರ್ತೀಸ್ ಅಂಡ್ ಟಾಪ್ ಮಾಡ್ತಿದ್ದೀನಿ ಅಂತೇಳಿ ನಿಮಗೆ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಜೀನ್ಸ್, ಟಾಪ್ ಅಂಡ್ ಕುರ್ತೀಸ್ನ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 213. ಸೊ ಆಲ್ಮೋಸ್ಟ್ 500 ರೂಪಾಯಿ ಕೆಳಗಡೆನೆ ಇದೆ. ತರಿಸಿರುವಂಥ ಟಾಪ್ ಆಗಲಿ, ಜೀನ್ಸ್ ಆಗಲಿ ಅಥವಾ ಏನು ಕುರ್ತಿ ಆಗಲಿ ಎಲ್ಲನೂ ಲೋ ಬಜೆಟ್ ಅಂದ್ರೆ 500 ಕೆಳಗಡೆನೆ ಇದೆ. ತಡ ಮಾಡ್ದೇನೆ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಕುರ್ತಿನ ನೋಡೋಣ. ನನ್ಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ವಾಯ್ಸ್ ಕರೆಕ್ಟಾಗಿ ಬರ್ತಿದೆಯೋ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಟೈಮ್ ಸ್ವಲ್ಪ ಮೈಕ್ ಇಂಪ್ರೂವ್ ಮಾಡ್ಬೋತೀನಿ. ಫಾರ್ ನಾವು ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅನ್ಬೋತೀನಿ, ಬಟ್ ಕೇಳಿಸ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಒಂದು ರೇಯಾನ್ ಕುರ್ತಿ ನೋಡ್ಬೋದು. ಇಲ್ಲಿ ಫುಲ್ ಸ್ಲೀವ್ಸ್ ಇದೆ, ವಿ ನೆಕ್ ನೋಡಿ, ಇಲ್ಲಿ ವಿ ನೆಕ್ ಫುಲ್ ಸ್ಲೀವ್ಸ್ ಇದೆ. ಕಾಟನ್ ಬ್ಲೆಂಡೆಡ್ ಕುರ್ತಿ ಇದು. ಕೆಳಗಡೆ ಈ ತರ ಸ್ವಲ್ಪ ಫ್ಲೇರ್ಸ್ ಬರುತ್ತೆ. ಸೊ ಈ ಒಂದು ಕುರ್ತಿ XS ಸೈಜ್ ನಲ್ಲಿ ತರಿಸಿದ್ದೀನಿ. ಪ್ರೈಸ್ ಬಂದ್ಬಿಟ್ಟು 268. ಪ್ರಿಂಟಿಂಗ್ ಚೆನ್ನಾಗಿದೆ, ಇದ್ರ ಮೇಲ್ಗಡೆ ಇರೋದು ಕಲರ್ ಕೂಡ ಚೆನ್ನಾಗಿದೆ. ಸೊ ಈ ಒಂದು 268 ರೂಪಾಯಿ ಕುರ್ತಿನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ. ಫ್ಯಾಬ್ರಿಕ್ ಚೆನ್ನಾಗೇ ಇದೆ, ಕಾಟನ್ ಬ್ಲೆಂಡೆಡ್, ಬಟ್ ಸ್ಟಿಲ್ ಒಂದ್ಸರ್ತಿ ಉಟ್ಬಿಟ್ಟು ನೋಡೋಣ ಯಾವ ತರ ಇರುತ್ತೆ ಅಂತೇಳಿ. ನಾನು ಇವಾಗ ಏನು ಪ್ರೈಸ್ ಹೇಳ್ತಿದ್ದೀನಲ್ಲ, ಅದರಲ್ಲಿ ಸ್ವಲ್ಪ ಒಂದು 30-40 ರೂಪೀಸ್ ಹೆಚ್ಚು ಕಡಿಮೆ ಆಗ್ಬೋದು. ಅದನ್ನ ಬಿಟ್ಟರೆ ಇದಕ್ಕಿಂತ ಜಾಸ್ತಿ ಪ್ರೈಸ್ ಇರಲ್ಲ. ಸೊ ನೋಡ್ಕೊಳ್ಳಿ. ಈ ಒಂದು ಕುರ್ತಿನ ಇವಾಗ ಟ್ರಯಲ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಿದ್ದು ಲುಕ್ ಯಾವ ತರ ಬರ್ತಾ ಇದೆ ನೋಡಿ. ಫ್ಲೇರ್ಸ್ ನೋಡಿ ಎಷ್ಟೊಂದಿದೆ ಇದ್ರ ಮೇಲೆ. ನೋಡಿ ಇಲ್ಲಿ ಫ್ಲೇರ್ಸ್ ಎಷ್ಟೊಂದಿದೆ. ಅಂಡ್ ಸ್ಲೀವ್ಸ್ ಬಂದ್ಬಿಟ್ಟು ಇಷ್ಟು ಉದ್ದ ಬರುತ್ತೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಪ್ರಿಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಲುಕ್ ವೈಸ್ ನೋಡ್ತಿರ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಿಯ ಪ್ರಿಂಟ್, ಕಲರ್ ಅಂಡ್ ಲುಕ್ ಏನಿದೆ ಇದಕ್ಕೆ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ಎರಡನೇ ಕುರ್ತಿನ ನೋಡೋಣ. ಎರಡನೇ ಕುರ್ತಿ ಬಂದ್ಬಿಟ್ಟು ಬ್ಲಾಕ್ ಅಂಡ್ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ನೋಡಿ. ಇದ್ರ ಮೇಲ್ಗಡೆ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ರೋಸ್ದು ರೆಡ್ ಕಲರ್ ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ರಿ ಆಗಿದೆ. ತುಂಬಾನೇ ಚೆನ್ನಾಗಿದೆ ಎಂಬ್ರಾಯ್ಡ್ರಿ. ಇದು ಕೂಡ S ಸೈಜ್ ತರಿಸಿದ್ದೀನಿ. ಅಂಡ್ ಇಲ್ಲಿ ಸ್ವಲ್ಪ ನಿಮ್ಗೆ ಅಲ್ಲಲ್ಲೇ ನೆರಿಗೆ ಹಿಡಿದಿದ್ದಾರೆ. ರೌಂಡ್ ನೆಕ್, 3/4 ಅನ್ನಂಗಿಲ್ಲ, ಸ್ವಲ್ಪ ಇಲ್ಲಿಗಿನ ಏನೋ ಮೊಣಕೈಗಿನ ಸ್ವಲ್ಪ ಮೇಲಿದೆ ಅನ್ಕೋತೀನಿ. ಒಂದ್ಸತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಲೆಂತ್ ಎಷ್ಟು ಬರುತ್ತೆ ಅಂತೇಳಿ ಸ್ಲೀವ್ಸ್ದು. ಅಂಡ್ ಟಾಪ್ ನೋಡೋದಾದ್ರೆ ಇಷ್ಟುದ್ದ ಇದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ರೆಡ್ ಅಂಡ್ ಬ್ಲಾಕ್. ಈ ಒಂದು ಕುರ್ತಿ ನಾನ್ ತರಿಸಿದ್ದು 214 ರೂಪಾಯಿಗೆ, S ಸೈಜ್. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. ಸಾರಿ, ಇದ್ರ ಫ್ಯಾಬ್ರಿಕ್ ಬಂದ್ಬಿಟ್ಟು ರೇಯಾನ್ ಫ್ಯಾಬ್ರಿಕ್. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ಲಾಸ್ಟ್ ಟೈಮ್ ಒಂದು ಜೀನ್ಸ್ ತರಿಸಿದೆ, ಸೊ ಹಾಗಾಗಿ ಈ ಸರ್ತಿ ಜೀನ್ಸ್ ತರಿಸಿದೆ. ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಪಾಚಿ ಗ್ರೀನ್ ಕಲರ್ ಜೀನ್ಸ್ ತರಿಸಿದ್ದೀನಿ ನೋಡಿ. ಕಾಟನ್ ಬ್ಲೆಂಡೆಡ್ ಪ್ಯಾಂಟ್ ಇದು. ಯಾವ ತರ ಇದೆ ಅಂದ್ರೆ ಇದು ಜಾಗರ್ ತರನೇ ಇದೆ, ಬಟ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಅಂಡ್ ಒಂದು ಬಟನ್ ಕೊಟ್ಟಿದ್ದಾರೆ, ಜಿಪ್ ಇದೆ ಅಂಡ್ ಪಾಕೆಟ್ ಇದೆ. ಇಲ್ಲಿ ಎರಡು ಸೈಡ್ ಒಂದೊಂದು ಪಾಕೆಟ್ ಇದೆ. ವೈಡ್ ಲೆಗ್ ಇದೆಯಾ ಅಂದ್ರೆ ಒಂದ್ ರೇಂಜಿಗೆ ಹಾಗೆ ಇದೆ. ಒಂದ್ಸತಿ ಇದ್ರದ್ದು ಫಿಟ್ಟಿಂಗ್ ಯಾವ ತರ ಬರುತ್ತೆ ಅಂತ ಹೇಳಿ ನೋಡೋಣ. ಈ ಒಂದು ಪ್ಯಾಂಟ್, ಕಾಟನ್ ಬ್ಲೆಂಡೆಡ್ ಪ್ಯಾಂಟ್ ಏನಿದೆಯಲ್ಲ, ಇದನ್ನ ನಾನು ತರಿಸಿದ್ದು 440 ರೂಪಾಯಿಗೆ. 440 ರೂಪಾಯಿಗೆ ಬರ್ತಿರೋ ಈ ಪ್ಯಾಂಟ್ ಹೇಗಿದೆಯೋ ಗೊತ್ತಿಲ್ಲ. ಒಂದ್ಸತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಈ ಒಂದು ಟಾಪ್ ಅಂಡ್ ಈ ಒಂದು ಜೀನ್ಸ್ನ ನಾನು ಮ್ಯಾಚ್ ಮಾಡಿದ್ದೀನಿ. ಮೇ ಬಿ ಇಷ್ಟು ಚೆನ್ನಾಗಿ ಹೋಗ್ತಿದೆಯಲ್ಲ ಅಂತ ಗೊತ್ತಿಲ್ಲ, ಬಟ್ ನಾನು ತರಿಸಿರೋಂಥ ಎಲ್ಲ ಕುರ್ತೀಸ್ ಅಂಡ್ ಟಾಪ್ ಸ್ವಲ್ಪ ಏನು ಟ್ರೆಡಿಷ್ನಲ್ ಅಂದರೆ ನಮ್ಮ ಇಂಡಿಯನ್ ವೇರ್ ಥರನೇ ಇತ್ತು. ಸೊ ಹಾಗಾಗಿ ಈ ಒಂದು ಜೀನ್ಸ್ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತಿರ್ಲಿಲ್ಲ. ಹಾಗಾಗಿ ಈ ಒಂದು ಟಾಪ್ ಜೊತೆ ಮ್ಯಾಚ್ ಮಾಡಿದ್ದೀನಿ. ಜೀನ್ಸ್ ಜೊತೆ ಈ ಟಾಪ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸೋದು, ಬಟ್ ಈ ಪ್ಯಾಂಟ್ನ ತೋರಿಸ್ಬೇಕಿತ್ತಲ್ವ, ಸೊ ಹಾಗಾಗಿ ಈ ಪ್ಯಾಂಟ್ ಜೊತೆ ಮ್ಯಾಚ್ ಮಾಡಿದ್ದೀನಿ. ಈ ಪ್ಯಾಂಟ್ ಅದು ನೋಡೋದಾದರೆ ಪ್ಯಾಂಟ್ ಫಿಟ್ಟಿಂಗ್ ಅಂಡ್ ಫಿನಿಶಿಂಗ್ ಏನಿದೆಯಲ್ಲ ಚೆನ್ನಾಗೇ ಇದೆ. ಇಷ್ಟು ಕಡಿಮೆ ಪ್ರೈಸಲ್ಲಿ ಈ ಥರ ಐ ಡೋಂಟ್ ಥಿಂಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಫಿಟ್ಟಿಂಗ್ ನೋಡಿ ಎಷ್ಟು ಪ್ರಾಪರಾಗಿ ಬಂದಿದೆ ಪ್ಯಾಂಟ್ದು. ಇದು ಕಾರ್ಗೋ ಕಮ್ ಸ್ಟ್ರೇಟ್ ಪ್ಯಾಂಟ್ ಥರ ಕಾಣಿಸ್ತಾ ಇದೆ. ಕಲರ್ ನೋಡ್ಬೋದು, ಪಾಚಿ ಗ್ರೀನ್. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್
ಪ್ಯಾಂಟ್ ನನಗೆ ಓಕೆ ಅನ್ನಿಸ್ತು. ಕೊಡ್ತಿರೋ ಪ್ರೈಸ್ಗೆ ಇಷ್ಟು ಚೆನ್ನಾಗಿ ಎಲ್ಲ ಫೀಚರ್ಸ್ ಹೈಲೈಟ್ ಆಗಿ ಬರ್ತಾ ಇದೆ. ಸೊ ಹಾಗಾಗಿ ಪ್ಯಾಂಟ್ಗೆ ನನ್ನ ಕಡೆಯಿಂದ ಥಮ್ಸ್ ಅಪ್. ಆ್ಯಂಡ್ ಈ ಟಾಪ್ ನೋಡ್ತಿರ್ಬೋದು, ಟಾಪ್ ಕೂಡ ತುಂಬ ಚೆನ್ನಾಗಿದೆ. ಟ್ರೆಡಿಷ್ನಲ್ ಲುಕ್ಗೆ ಅಂದರೆ ಇಂಡೋ ಕ್ಲಾಸಿಕ್ ಅಥವಾ ಇಂಡೋ ವೆಸ್ಟರ್ನ್ ಲುಕ್ಗೆ ಚೆನ್ನಾಗಿರುತ್ತೆ. ಬಟ್ ಜೀನ್ಸ್ ಮೇಲ್ಗಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕೊಡ್ತಿರೋ ಪ್ರೈಸ್ಗೆ, ಲುಕ್ ವೈಸ್ಗೆ ಆ್ಯಂಡ್ ಈ ಟಾಪ್ ಮೇಲ್ಗಡೆ ಇರೋ ಪ್ರಿಂಟಿಂಗ್ಗೆ ನನ್ನ ಕಡೆಯಿಂದ ಥಮ್ಸ್ ಅಪ್. ಅದೇ ಮೂರನೇ ಕುರ್ತಿನ ನೋಡೋಣ. ಮೂರನೇ ಕುರ್ತಿ ಬಂದ್ಬಿಟ್ಟು ಮಲ್ಟಿ ಕಲರ್ಸಲ್ಲಿದೆ. ಇದು ಒಂಥರ ಏನೋ ರಾಜಸ್ಥಾನಿ ಟಾಪ್ಸ್ ಕುರ್ತೀಸ್ ಬರುತ್ತಲ್ಲ ಆ ಥರ ಇದೆ. ಇದು ಮಲ್ಟಿ ಕಲರಲ್ಲಿದೆ ನೋಡಿ. ಆ್ಯಂಡ್ ಮುಂದ್ಗಡೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಂತಾನೆ ಥ್ರೆಡ್ ಇದೆ, ಟೈಟ್ ಲೂಸ್ ಮಾಡ್ಕೋಬೋದು. ಆ್ಯಂಡ್ ನೋಡಿ ಸ್ಲೀವ್ಸ್ಗೆ ಈ ಥರ ಇದನ್ನ ಏನಂತೀವಿ ನಾವು, ಏನಂತೀರ ಅಂತ ನೀವೇ ಹೇಳಿ. ಆಮೇಲೆ ಕೆಳಗೂ ಕೂಡ ಅದೇ ಥರ ಇದೆ. ಆ್ಯಂಡ್ ಇದಕ್ಕೊಂದು ಲೇಸ್ ಕೊಟ್ಟಿದ್ದಾರೆ. ಸೊ ಈ ಲೇಸ್ ಎಲ್ಲ ಥ್ರೆಡ್ ನಾನು ಏನೇನೋ ಹೇಳ್ತಾ ಇದ್ದೀನಿ, ಹುಷಾರಿಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ವಾಯ್ಸ್ ಬರ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ವಿಡಿಯೋನ. ಸೊ ಎಸ್ ಸೈಜ್ ಈ ಒಂದು ಕುರ್ತಿ ನಾನು ತರಿಸಿದ್ದು 262 ರೂಪಾಯಿ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ. ರೆಗ್ಯುಲರ್ ವಿಯರ್ ಮಾಡ್ಬೋದೇ ಇಲ್ಲ ಏನೋ ಒಂದು ಈವೆಂಟ್ ಇದ್ದಾಗ ಮಾತ್ರ ಚೆನ್ನಾಗಿ ಕಾಣಿಸುತ್ತಾ ಅಂತ ಅನ್ನೋದನ್ನು ಕೂಡ ನೋಡೋಣ. ನೋಡಿ ಈ ಒಂದು ಕುರ್ತಿದ್ದು ಲುಕ್ ಯಾವ ಥರ ಬರ್ತಾ ಇದೆ. ಬ್ಯಾಕ್, ಫ್ರಂಟ್ ಆ್ಯಂಡ್ ಇಲ್ಲಿ ಟೈಟ್ ಮಾಡ್ಕೊಂಡು ಆ್ಯಂಡ್ ಆರ್ನಮೆಂಟ್ಸ್ ಈ ಥರ ಇದೆ. ಸ್ಲೀವ್ಸ್ ನೋಡಿ ಈ ಥರ ಇದೆ, ಇಲ್ಲೆಲ್ಲ ವರ್ಕ್ ಆಗಿದೆ. ಸೊ ಈ ಒಂದು ಕುರ್ತಿ ಕೊಡ್ತಿರೋ ಪ್ರೈಸ್ಗೆ, ಲುಕ್ ವೈಸ್ಗೆ ಓಕೆ ಇದೆ. ಟ್ರೆಡಿಷನಲ್ ಈವೆಂಟ್ಸ್ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನೀವು ವೆಸ್ಟರ್ನ್ ಗೌನ್ ಟ್ರೆಡಿಷನಲ್ ಟಚ್ ಕೊಡಬೇಕು ಅಂತ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಜೀನ್ಸ್ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಿಗೆ ಬಿಗ್ ಥಮ್ಸ್ ಅಪ್. ಬನ್ನಿ ನಾಲ್ಕನೇ ಕುರ್ತಿನ ನೋಡೋಣ. ನಾಲ್ಕನೇ ಕುರ್ತಿ ನೋಡೋದಾದ್ರೆ ನೇವಿ ಬ್ಲೂ ಕಲರ್ ಅಂಡ್ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಕುರ್ತಿ ನೋಡಿ. ಸ್ಲೀವ್ಸ್ ಉದ್ದ ಎಷ್ಟು ಬರುತ್ತೆ ಅಂಡ್ ಮುಂದ್ಗಡೆ ಸೇಮ್ ಇದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಏನು ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನೀವು ಥ್ರೆಡ್ ಇರೋದ್ರಿಂದ ಲೂಸ್ ಅಂಡ್ ಟೈಟ್ ಮಾಡ್ಕೋಬಹುದು. ನೆಕ್ ನೋಡಿ ಈ ತರ ಇದೆ, ಸ್ಕ್ವೇರ್ ನೆಕ್ ಬರ್ತಾ ಇದೆ. ಅಂಡ್ ಕೆಳಗಡೆ ಸ್ವಲ್ಪ ಫ್ಲೇರ್ಸ್ ಇದೆ ನೋಡಿ, ಇಷ್ಟಿದೆ. ಟ್ಯೂನಿಕ್ ಟಾಪ್ ತರನೇ ಇದೆ. ಇದು ಎಸ್ ಸೈಜ್ ತರಿಸಿದೀನಿ. ಪ್ರಿಂಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಮೇಲ್ಗಡೆ ಫ್ಲೋರಲ್ ಪ್ರಿಂಟಿಂಗ್ ಇದೆ. ಇದು ಈ ಒಂದು ಕುರ್ತಿನ ನಾನ್ ತರಿಸಿದ್ದು 244 ರೂಪಾಯಿಗೆ. ಕಾಟನ್ ಬ್ಲೆಂಡೆಡ್ ಕುರ್ತಿ ಇದು. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ, ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಿದ್ದು ಲುಕ್ ಯಾವ ತರ ಬರ್ತಾ ಇದೆ. ಸ್ಲೀವ್ಸ್ ಲೆಂತ್ ಎಷ್ಟು ಬರುತ್ತೆ ಅಂಡ್ ಎಷ್ಟು ಫ್ಲೇರ್ಸ್ ಇದೆ ನೋಡಿ. ಆ್ಯಂಡ್ ಇಲ್ಲಿ ಫಿಟ್ಟಿಂಗ್ ಮಾಡ್ಕೋಬೋದು ಅಂದಲ್ವಾ. ಸೊ ನೋಡಿ ನಾನು ಟೈಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಆ್ಯಂಡ್ ಓವರ್ ಆಲ್ ನೋಡಿ ಇದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಬ್ಯಾಕ್, ಫ್ರಂಟ್, ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ. ಆ್ಯಂಡ್ ನೆಕ್ಲೈನ್ ನೋಡಿ ಈ ಥರ ಇದೆ. ಸೊ ನನಗೇನೋ ಈ ಲುಕ್ ತುಂಬಾ ಚೆನ್ನಾಗಿದೆ ಅನ್ಕೋತೀನಿ. ಈ ಒಂದು ಟಾಪ್ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಇದ್ರ ಪ್ರಿಂಟ್ ಆಗಿರ್ಬೋದು, ಇದ್ರ ಲುಕ್ ಆಗಿರ್ಬೋದು ಆ್ಯಂಡ್ ಇದ್ರ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. 5ನೇ ಟಾಪ್ ಅಂತ ಹೇಳ್ತೀನಿ, ಯಾಕಂದರೆ ಇದು ಟಾಪ್ ಥರನೇ ಇದೆ, ಕುರ್ತಿ ಅಲ್ಲ. ಸೊ ಈ ಒಂದು ಪಿಂಕ್ ಕಲರ್ ಟಾಪ್ ನೋಡಿ, ಜಾರ್ಜೆಟ್ ಫ್ಯಾಬ್ರಿಕ್ ಬಟರ್ಫ್ಲೈ ಪ್ರಿಂಟಿಂಗ್ ಆಗಿದೆ. ಎಸ್ ಸೈಜ್, ರೌಂಡ್ ನೆಕ್ ಅಂಡ್ ಸ್ಲೀವ್ಸ್ ಅಲ್ಲಿ ಸ್ವಲ್ಪ ಈ ತರ ಫ್ಲೇರ್ಸ್ ಬರುತ್ತೆ. ಸೊ ಈ ಒಂದು ಟಾಪ್ ಏನಿದೆಯಲ್ಲ, ಇದಕ್ಕೆ ಬಾಟಮ್ ಅಲ್ಲಿ ನಿಮಗೆ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಅಂತಾನೆ ಹೇಳೋಣ, ಯಾಕಂದ್ರೆ ವೆಸ್ಟ್ ಹತ್ರನೇ ಇದೆ, ವೆಸ್ಟ್ ಬ್ಯಾಂಡ್ ಬರುತ್ತೆ. ಸೊ ಈ ಒಂದು ಟಾಪ್ ನಾನು ತರಿಸಿದ್ದು 213 ರೂಪಾಯಿಗೆ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ, ಚೆಕ್ ಮಾಡೋಣ ಬನ್ನಿ. ಕೊನೆಯದಾಗಿ ಈ ಪ್ಯಾಂಟ್ ಬೆಲೆ ಎಷ್ಟು ಕಡಿಮೆ ಇದೆ ಅಂದ್ರೆ 392 ರೂಪಾಯಿ. ಜೀನ್ಸ್ ಇದು ಗ್ರೇ ಕಲರ್ ಅಲ್ಲಿ ಇದೆ. ಅದರಲ್ಲೂ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಇದೆ. ನೋಡೋಣ ಒಂದ್ಸರ್ತಿ. ಅಯ್ಯೋ ಚೆನ್ನಾಗೇ ಇದೆ, ನೋಡ್ಲಿಕ್ಕೆ ಚೆನ್ನಾಗಿದೆ, ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ ಇದ್ರದ್ದು. ನಾನು ತರಿಸಿರೋದು 28 ಸೈಜ್, ಆವಾಗಲೇ ತೋರಿಸಿದ್ನಲ್ಲ ಅದು ಕೂಡ 28 ಇದ್ದುದು. ಸೊ ನೋಡಿ ಈ ಒಂದು ಪ್ಯಾಂಟ್ ಚೆನ್ನಾಗೇ ಇದೆ, ಬಟ್ ವಿಯರ್ ಮಾಡ್ಬಿಟ್ಟು ನೋಡೋಣ ಫಿಟ್ಟಿಂಗ್ ಯಾವ ತರ ಬರುತ್ತೆ ಅಂತೇಳಿ. ಬನ್ನಿ ಇದನ್ನ ಫಿಟ್ಟಿಂಗ್ ಯಾವ ತರ ಬರುತ್ತೆ ಅಂತೇಳಿ ಇವಾಗ ತರಿಸಿರೋ ಟಾಪ್ ಅಥವಾ ಜೀನ್ಸ್ ಮೇಲ್ಗಡೆ, ಟಾಪ್ ಅಥವಾ ಕುರ್ತಿ ಮೇಲ್ಗಡೆನೆ ಟ್ರೈ ಮಾಡೋಣ ಬನ್ನಿ. ನೋಡಿ ಈ ಒಂದು ಟಾಪ್ ನಾನು ತರಿಸಿರುವಂತ ಜೀನ್ಸ್ ಮೇಲ್ಗಡೆನೆ ಮ್ಯಾಚ್ ಮಾಡಿದ್ದೀನಿ.
ಪ್ಯಾಂಟ್ದು ಫಿಟ್ಟಿಂಗ್ ನಾನು ಅನ್ಕೊಂಡೇ ಇರಲಿಲ್ಲ ಮೀಶೋದಲ್ಲಿ ಇಷ್ಟು ಕಡಿಮೆ ಬೆಲೆಯಲ್ಲೂ ಪ್ಯಾಂಟ್ ಈ ಥರ ಬರುತ್ತೆ ಅಂತೇಳಿ. ನೋಡ್ಬೋದು ಇಲ್ಲಿ ಫಿಟ್ಟಿಂಗ್ ವೈಸ್ ತುಂಬ ಚೆನ್ನಾಗಿದೆ, ಪ್ರಾಪರ್ ಫಿಟ್ಟಿಂಗ್ ಬರ್ತಾ ಇದೆ, ಫಿನಿಶಿಂಗ್ ಕೂಡ ಚೆನ್ನಾಗಿದೆ. ಉದ್ದ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತಾ ಇದೆ, ಬಟ್ ನೋಡ್ಬೋದು ಇಲ್ಲಿ ಆಡ್ ಅನ್ನಿಸ್ತಿಲ್ಲ. ಪ್ಯಾಂಟ್ ಏನು ಚೆನ್ನಾಗೇ ಇದೆ ಫಿಟ್ಟಿಂಗ್ ವೈಸ್. ಸೊ ಪ್ಯಾಂಟ್ಗೆ ನನ್ನ ಕಡೆಯಿಂದ ಥಮ್ಸ್ ಅಪ್. ಆ್ಯಂಡ್ ಟಾಪ್ ನೋಡೋದಾದ್ರೆ ನೋಡಿ, ಟಾಪ್ ತುಂಬ ಪ್ರಿಟಿ ಆಗಿದೆ. ಇದ್ರ ಸ್ಲೀವ್ಸ್ ಆಗಿರ್ಬೋದು, ಇದ್ರ ಕಲರ್ ಆಗಿರ್ಬೋದು, ಪ್ರಿಂಟಿಂಗ್ ಆಗಿರ್ಬೋದು, ಆ್ಯಂಡ್ ಇದು ಲುಕ್ ಆಗಿರ್ಬೋದು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕಾಂಬಿನೇಷನ್ಗೆ ಥಮ್ಸ್ ಅಪ್. 6ನೇ ಟಾಪ್ನ ನೋಡೋಣ. 6ನೇ ಟಾಪ್ ಕೂಡ ಪ್ರೀವಿಯಸ್ ಟಾಪ್ ಥರನೇ ಇದೆ, ಇದರಲ್ಲಿ ಕಲರ್ ಚೇಂಜ್ ಇದೆ. ಸೊ ನಾನು ಏನೆಲ್ಲ ಟಾಪ್ಸ್ ಆಗಿರ್ಬೋದು, ಕುರ್ತಿ ಆಗಿರ್ಬೋದು ಏನು ತೋರಿಸ್ತೀನಲ್ಲ, ಅದರಲ್ಲಿ ಡಿಫ್ರೆಂಟ್ ಕಲರ್ಸು ಸಿಗುತ್ತೆ. ಸೊ ನಿಮಗೆ ಕಲರ್ ಇಷ್ಟ ಆಗಿಲ್ಲ ಅಂದರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನೋಡ್ಕೊಳ್ಳಿ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ ಅಂತೇಳಿ. ಸೊ ಈ ಒಂದು ಟಾಪ್ ಕೂಡ ಪ್ರೀವಿಯಸ್ ಟಾಪ್ ಥರನೇ ಇದೆ, ಸೇಮ್ ಅದೇ ಬ್ರ್ಯಾಂಡ್ದು ಅಂತ ಅಂದ್ಕೊಳ್ಳಿ. ಮುಂದ್ಗಡೆ ಸ್ವಲ್ಪ ಇಲ್ಲಿ ಏನೋ ನೆರಿಗೆ ಹಿಡ್ದಿದ್ದಾರೆ. ಸೊ ಆ ನೆರಿಗೆ ಹಿಡ್ದಿರೋದ್ರಿಂದ ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ ಅನ್ಕೋತೀನಿ. ಎಕ್ಸ್ ಸೈಜ್ ತರಿಸಿದ್ನಿ ಇದನ್ನ. ಆ್ಯಂಡ್ ಸ್ಲೀವ್ಸ್ ಹತ್ರ ಈ ಥರ ಫ್ಲೇಟ್ಸ್ ಬರುತ್ತೆ. ಸೇಮ್ ಬಟರ್ಫ್ಲೈ ಪ್ರಿಂಟಿಂಗ್ ಇದೆ, ಬಟ್ ಗ್ರೀನ್ ಕಲರ್ ಅಲ್ಲಿ ಇದೆ. ಇಲ್ಲೂ ಕೂಡ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಈ ಒಂದು ಟಾಪ್ ಕೂಡ ನಾನು ತರಿಸಿದ್ದು 213 ರೂಪಾಯಿಗೆ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ, ಚೆಕ್ ಮಾಡೋಣ. ನೋಡಿ ಈ ಒಂದು ಟಾಪ್ ಲುಕ್ ಯಾವ ತರ ಬರ್ತಾ ಇದೆ. ಅಂಡ್ ಸ್ಲೀವ್ಸ್ ನೋಡಿ ಇದ್ರದ್ದು ಇಷ್ಟು ಬರುತ್ತೆ. ಅಂಡ್ ಇಲ್ಲಿ ಬಲೂನ್ ಟಾಪ್ ತರ ಬರ್ತಾ ಇದೆ, ಯಾಕಂದ್ರೆ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆಯಲ್ಲ. ನೀವು ಬೇಕಾದ್ರೆ ಸ್ವಲ್ಪ ಮೇಲೆ ಏರ್ಸ್ಕೋಬಹುದು, ಇಲ್ಲ ಕೆಳಗಡೆನೂ ಮಾಡ್ಕೋಬಹುದು. ನಾನು ಸ್ವಲ್ಪ ಮೇಲೆ ಏರ್ಸ್ಕೊಳ್ತೀನಿ. ಸೊ ಹಾಗಾಗಿ ಈ ತರ ಲುಕ್ ಬರ್ತಾ ಇದೆ. ಅಂಡ್ ಇದ್ರದ್ದು ಲುಕ್ ಈ ಜೀನ್ಸ್ ಮೇಲ್ಗಡೆ ಯಾವ ತರ ಇದೆ ನೋಡಿ. ಸೊ ಓವರ್ ಆಲ್ ಇದ್ರ ಲುಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಫಿಟ್ಟಿಂಗ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕೊಡ್ತಿರೋ ಪ್ರೈಸ್ ಅಂಡ್ ಪ್ರಿಂಟ್ ಅಂಡ್ ಫಿಟ್ಟಿಂಗ್ ಅಂಡ್ ಲುಕ್ಗೆ ನನ್ನ ಕಡೆಯಿಂದ ಈ ಒಂದು ಕುರ್ತಿ ಅಂತ ಇದ್ದೀನಿ, ಯಾಕಂದ್ರೆ ಮಿಕ್ಸ್ ತರಿಸಿದ್ದೀನಲ್ಲ. ಸೊ ಹಾಗಾಗಿ ಈ ಒಂದು ಟಾಪ್ಗೆ ಬಿಗ್ ಥಮ್ಸ್ ಅಪ್. 7ನೇ ಕುರ್ತಿನ ನೋಡೋಣ. ಇದು ಕುರ್ತಿ ಅಲ್ಲ ಟಾಪ್ ಅಂತ ಒಂದ್ಸತಿ ಓಪನ್ ಮಾಡ್ಬಿಟ್ಟು ನೋಡೋಣ. ಕುರ್ತಿನ ಟಾಪ್ ಅಂತ ವೈಟ್ ಅಂಡ್ ಆರೆಂಜ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋ ಟಾಪ್ ಇದು. ಟಾಪ್ ಹೇಳ್ಬಿಟ್ನಲ್ವಾ, ಸರಿ ಟಾಪ್. ಸೊ ನೋಡಿ ಇದ್ರದ್ದು ಫ್ಯಾಬ್ರಿಕ್ ಚೆನ್ನಾಗಿದೆ, ಜಾರ್ಜೆಟ್ ಫ್ಯಾಬ್ರಿಕ್, ಒಳಗಡೆ ಲೈನಿಂಗ್ ಇದೆ. ಸ್ಲೀವ್ಸ್ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದ್ರದ್ದು, ನೋಡ್ಬೋದು. ಇದ್ರ ಮೇಲ್ಗಡೆ ಎಲ್ಲ ಲೇಸ್ ವರ್ಕ್ ಆಗಿದೆ ಇಲ್ಲಿ ಸ್ಲೀವ್ಸ್ ಹತ್ರ. ಅಂಡ್ ಕಟಿಂಗ್ ಸ್ಲೀವ್ಸ್ ಒಂಥರ ಡಿಫ್ರೆಂಟ್ ಆಗಿದೆ, ರೌಂಡ್ ನೆಕ್. ಅಂಡ್ ಫ್ರಂಟ್ ಅಲ್ಲಿ ಸ್ವಲ್ಪ ಅದೇ ಸೇಮ್ ಲೇಸ್ ಏನಿದೆಯಲ್ಲ ಸ್ಲೀವ್ಸ್ ಹತ್ರ ಹಾಕಿರೋದು, ಅದು ಇಲ್ಲೂ ಕೂಡ ಹಾಕಿದ್ದಾರೆ. ಬಟನ್ ಸುಮ್ಮನೆ ಆರ್ನಮೆಂಟ್ ತರ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಟಾಪ್ ನಾನು ತರಿಸಿದ್ದು 273 ರೂಪಾಯಿ ಟಾಪ್ ಇದು. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದ್ಯಾ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಟಾಪ್ದು ಲುಕ್ ಯಾವ ತರ ಬರ್ತಾ ಇದೆ. ಇದ್ರದ್ದು ಸ್ಲೀವ್ಸ್ ಈ ತರ ಇದೆ, ಎರಡು ಸೈಡ್ ಕಟ್ ಆಗುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಬರುತ್ತೆ, ಇಲ್ಲಾಂದ್ರೆ ಉದ್ದ ಇಲ್ಲಿವರೆಗೂ ಇದೆ. ಆ್ಯಂಡ್ ಇದ್ರದ್ದು ಫ್ರಂಟ್ ಲುಕ್ ಈ ಥರ ಬರುತ್ತೆ, ಬ್ಯಾಕ್ ಲುಕ್ ಈ ಥರ ಇದೆ. ಲೆಂತ್ ಬಂದ್ಬಿಟ್ಟು ಇಷ್ಟಿದೆ. ಸೊ ಸೇಮ್ ಮೀಶೋ ಜೀನ್ಸ್ ಮೇಲ್ಗಡೆನೆ ಇದನ್ನ ಮ್ಯಾಚಪ್ ಮಾಡಿದ್ದೀನಿ, ಪೇರಪ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಓವರ್ ಆಲ್ ಇದ್ರದ್ದು ಲುಕ್ ಈ ಥರ ಬರ್ತಾ ಇದೆ. ಆ್ಯಂಡ್ ಕೊಡ್ತಿರೋ ಪ್ರೈಸಿಗೆ ಈ ಒಂದು ಟಾಪ್ ವರ್ತಿದೆ ಅನಿಸುತ್ತೆ, ಯಾಕಂದರೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಓಕೆ ಈ ಥರ ಟಾಪ್ಸ್ ಎಲ್ಲ ನಮಗೆ ಆಚೆನೂ ಸಿಗೋಲ್ಲ. ಅದು ಒಂದು ಡೆಲಿವರಿ ಚಾರ್ಜಸ್ ಅದೆಲ್ಲ ಇನ್ಕ್ಲೂಡ್ ಮಾಡಿನೂ ಕೂಡ ಇಷ್ಟು ಕಡಿಮೆ ಬೆಲೆಯಲ್ಲಿ ನಮಗೆ ಈ ಥರ ಟಾಪ್ ಸಿಗ್ತಿದೆ ಅಂದರೆ ಐ ಥಿಂಕ್ ವರ್ತಿದೆ ಅನಿಸ್ತಾ ಇದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಾಪ್ಗೆ ಥಮ್ಸ್ ಅಪ್. ಆ್ಯಂಡ್ ಆವಾಗಲೇ ಪ್ಯಾಂಟ್ ಕೂಡ ನಾನು ಆಲ್ರೆಡಿ ತೋರಿಸಿದ್ದೆ. ಸೊ ಈ ಪ್ಯಾಂಟ್ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ಕಡಿಮೆ ಪ್ರೈಸಲ್ಲಿ ಈ ಥರ ಪ್ಯಾಂಟ್ ಸಿಗೋಕ್ಕೆ ಚಾನ್ಸ್ ಇಲ್ಲ ಅನ್ಕೋತೀನಿ. ಸೊ ಹಾಗಾಗಿ ಎರಡಕ್ಕೂ ಕೂಡ ನನ್ನ ಕಡೆಯಿಂದ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಕುರ್ತಿ ಟಾಪ್ ಕಮ್ ಜೀನ್ಸ್ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಔಟ್ಫಿಟ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ತರೋದಾದರೆ ನೆಕ್ಸ್ಟ್ ಯಾವ ಥರ ಔಟ್ಫಿಟ್ ತರಲಿ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.